ಸರ್ ಈಗ ಒಂದು ಚೀಟಿಯನ್ನ ನಿಮ್ ಜೊತೆಗೆ ಇಟ್ಕೊಂಡು ಅಡ್ಡಾಡ್ತೀರಿ ಅಂತ ಹೇಳಿ ಮೊನ್ನೆ ನಿಮ್ ಭಾಷಣ ಕೇಳಿದ್ವಿ ಸರ್. ಏನ್ ಈಗ 9 ಗೆದ್ದಾವು 10 ಗೆದ್ದಾವು ಅಂತ ಹೇಳಿ ಚೀಟಿ ನನ್ ಕಡೆನೂ ಐತಿ ಅಂತಂದ್ರಿ. ಚೀಟಿ ಒಳಗೆ ಹೆಸರು ಯಾರ್ಯಾರು ಅನ್ನೋದು ಬಹಳ ಕ್ಯೂರಿಯಾಸಿಟಿ ಐತಿ. ಮರಾಠ ಒಳಗೆ ಗೊತ್ತಾಗ್ತಿಲ್ಲ ಸರ್. ಇದು ನಂದೊಂದು ತರಕಿದೆ, ಅದು 5 ಗಂಟೆಗೆ ನನ್ನ ತರಕಿಗೆ ಅದಕ್ಕೆ ಹೊಂತೈತಿಲ್ಲ ನಾನು ನೋಡ್ಕೊತೀನಿ. ಏನ ಈಗಿನ ಇದನ್ನ ನೋಡ್ತಾ ಇದ್ರೆ ಟ್ಯಾಲಿ ಆಗ್ಬೋದು, ಚೋಪಡಿಗೂ ಫಲಿತಾಂಶಕ್ಕೂ ಟ್ಯಾಲಿ ಆಗ್ಬೋದು. ನನ್ನ ನಿರೀಕ್ಷೆ ಯಾವಾಗ ಸುಳ್ಳು ಆಗಿಲ್ಲ. ಬಹಳಷ್ಟು ಕಡೆ ಅಚ್ಚರಿಯ ಫಲಿತಾಂಶ ಐತಂತೀರಿ. ಆಶ್ಚರ್ಯ ಫಲಿತಾಂಶ ನಮ್ಮ ನಿರೀಕ್ಷೆ. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಏನಿದೆ ಅದಾಗುತ್ತೆ. ಆಶ್ಚರ್ಯದಲ್ಲ. ಆಶ್ಚರ್ಯ ಅಂದ್ರೆ ಅದು ಬೇರೆ ಆಗ್ಲಾರ್ದು ಆದಂಗೆ ಆಗುತ್ತೆ, ಆಗಲಾರ್ದಾಗಲ್ಲ. ನಮ್ಮ ನಿರೀಕ್ಷೆ ಏನೈತೆ ಆ ನಿರೀಕ್ಷೆ ತಕ್ಕಂಗೆ ಚುನಾವಣೆ ಆಗುತ್ತೆ. ಸರ್ ಈಗ ಒಂದು ಮಾತು ಹೇಳಿದ್ರು ಸರ್ ನೀವು, ಎಷ್ಟೇ ತಪ್ಪನ್ನು ಅಷ್ಟೇ ಮನೋಂಜ್ ಅಷ್ಟೇ ಅಂತ. ಅಂದ್ರೆ ಅದರ ಅರ್ಥ ಅಂದ್ರೆ ಸರ್ ಈಗ ನೋಡ್ಲಿಕ್ಕೆ ಕಾನೂನು ಬೇರೆ ಇರುವುದು ಬೇರೆ. ಲಿಂಗಾಯತ ನಾಯಕರು ಎಲ್ಲ ಒಂದ್ ಕಡೆ ಒಂದಾಗ್ತೀರಾ ಅಂತ. ಯಾವುದೇ ಒಂದು ಜಾತಿ ಆಧಾರದ ಮೇಲೆ ರಾಜಕಾರಣ ಯಶಸ್ವಿ ಆಗಲ್ಲ. ಸರ್ವ ಜನಾಂಗವನ್ನು ತಗೊಂಡು ಹೋದಾಗ ಮಾತ್ರ ಅದನ್ನ ನಾವು ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಎಲ್ಲ ಸಮಾಜದವರನ್ನ ಎಲ್ಲ ವರ್ಗದವರನ್ನ ನಾವು ಒತ್ತಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಮನೋಭಾವನೆ